ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾನು ನಿಮಗೆ ಹೇಳಲಿರುವ ವಿಷಯ ಸಾಮಾನ್ಯ ರಾಶಿ ಭವಿಷ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ಈಗಾಗಲೇ ಆರಂಭ ಆಗಿರುವ ಒಂದು ಮಹತ್ವದ ಬದಲಾವಣೆಯ ಸಂಕೇತ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ನೋವು, ದ್ರೋಹ, ಅವಮಾನ, ಆರ್ಥಿಕ ಸಂಕಷ್ಟ ಮತ್ತು ಮಾನಸಿಕ ಒತ್ತಡಗಳ ಹಿಂದೆ ಒಂದು ಆಳವಾದ ಕಾರಣ ಅಡಗಿದೆ. ಅನೇಕ ಬಾರಿ ನೀವು ಎಲ್ಲರಿಗಾಗಿ ಒಳ್ಳೆಯದನ್ನು ಮಾಡಿದರೂ ಕೂಡ ಪ್ರತಿಯಾಗಿ ನಿರಾಸೆಯನ್ನೇ ಪಡೆದಿದ್ದೀರಿ. ನಿಮ್ಮ ಒಳ್ಳೆಯತನವನ್ನು ಹಲವರು ದುರ್ಬಲತೆ ಅಂತ ಭಾವಿಸಿದ್ರು, ನಿಮ್ಮ ಮೌನವನ್ನು ಭಯ ಅಂತ ಅಂದ್ಕೊಂಡ್ರು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುವ ಸಮಯ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಗಮನ ಇಟ್ಟು ಆಲಿಸಿ. ಯಾಕೆಂದರೆ ಇಲ್ಲಿ ಹೇಳುವ ಕೆಲವು ವಿಷಯಗಳು ನಿಮ್ಮ ಜೀವನದೊಂದಿಗೆ ಅಚ್ಚರಿಯ ರೀತಿಯಲ್ಲಿ ಹೊಂದಾಣಿಕೆ ಆಗಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಮಂಗಳ ಗ್ರಹ. ಆದ್ದರಿಂದ ನಿಮ್ಮೊಳಗೆ ಒಂದು ವಿಶೇಷ ಶಕ್ತಿ ಮತ್ತು ಹೋರಾಟದ ಮನೋಭಾವ ಇರುತ್ತೆ. ನೀವು ಹೊರಗೆ ಎಷ್ಟು ಕಠಿಣವಾಗಿ ಕಂಡರೂ ಕೂಡ ಒಳಗೆ ಅತ್ಯಂತ ಭಾವನಾತ್ಮಕ ವ್ಯಕ್ತಿಯಾಗಿದ್ದೀರಿ. ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣ ಹೃದಯದಿಂದ ನಂಬ್ತೀರಿ. ಆದರೆ ಅದೇ ನಂಬಿಕೆ ಹಲವಾರು ಬಾರಿ ನಿಮ್ಮ ಜೀವನದಲ್ಲಿ ನೋವಿಗೆ ಕಾರಣವಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ಹತ್ತಿರದವರಿಂದಲೇ ನೀವು ಹೆಚ್ಚು ನಿರಾಶೆಯನ್ನು ಅನುಭವಿಸ್ತಾ ಇದ್ದೀರಿ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡು ತಮ್ಮ ಕೆಲಸ ಸಾಧಿಸಿಕೊಂಡವರು ನಂತರ ನಿಮ್ಮನ್ನು ಮರೆತಿದ್ದಾರೆ. ಕೆಲವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ದಾರೆ. ಇನ್ನೂ ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸೋದಕ್ಕೆ ಆಗದೆ ನಿಮ್ಮ ವಿರುದ್ಧ ಕುತಂತ್ರಗಳನ್ನು ನಡೆಸಿದ್ದಾರೆ. ಆದರೆ ಕರ್ಮದ ನಿಯಮ ಯಾವಾಗಲೂ ಕಾರ್ಯನಿರ್ವಹಿಸುತ್ತೆ. ಇಂದು ಇಲ್ಲದಿದ್ದರೆ ನಾಳೆ ಪ್ರತಿಯೊಬ್ಬರೂ ತಮ್ಮ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಈ ಸಮಯದಲ್ಲಿ ಬ್ರಹ್ಮಾಂಡವು ನಿಮಗೆ ಒಂದು ವಿಶೇಷ ಸಂದೇಶವನ್ನು ನೀಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಮುಚ್ಚಿದ ಕೆಲವು ಬಾಗಿಲುಗಳು ನಿಧಾನವಾಗಿ ತೆರೆಯೋದಕ್ಕೆ ಆರಂಭ ಆಗುತ್ತೆ. ನೀವು ನಿರೀಕ್ಷಿಸದ ಕಡೆಗಳಿಂದ ಅವಕಾಶಗಳು ಬರಬಹುದು. ಬಹಳ ದಿನಗಳಿಂದ ಅಡಗಿಟ್ಟ ಕೆಲಸಗಳು ಮುಂದುವರಿಬಹುದು. ಹಣಕಾಸಿನ ವಿಷಯದಲ್ಲಿ ನಿಧಾನವಾದರೂ ಕೂಡ ಸ್ಥಿರವಾದ ಬೆಳವಣಿಗೆ ಕಾಣಿಸಿಕೊಳ್ಳುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಮತ್ತು ಗೌರವ ದೊರೆಯಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ಲಾಭದ ಸೂಚನೆಗಳು ಕಾಣಿಸಬಹುದು. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ನೆನಪಿಡಿ: ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಬೇಡಿ. ನಿಮ್ಮ ಯಶಸ್ಸು ಮಾತನಾಡಲಿ, ನಿಮ್ಮ ಮಾತುಗಳಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವು ಹೆಚ್ಚು ಒಂಟಿಯಾಗಿರೋದಕ್ಕೆ ಬಯಸ್ತಾ ಇದ್ದೀರಾ? ಜನರೊಂದಿಗೆ ಮಾತನಾಡೋದಕ್ಕಿಂತ ನಿಮ್ಮೊಳಗೆ ನೀವು ಹೆಚ್ಚು ಸಮಯ ಕಳೀತಾ ಇದ್ದೀರಾ? ಕೆಲವೊಮ್ಮೆ ರಾತ್ರಿ ವೇಳೆ ನಿದ್ದೆ ಮುರಿದು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಇದು ಒಂದು ವಿಶೇಷ ಸಂಕೇತವಾಗಿರುತ್ತೆ. ನಿಮ್ಮ ಆತ್ಮ ಈಗ ಹೆಚ್ಚು ಜಾಗೃತವಾಗ್ತಾ ಇದೆ. ದೇವರು ನಿಮ್ಮ ಜೀವನವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯೋದಕ್ಕೆ ನಿಮ್ಮನ್ನು ಸಿದ್ಧಗೊಳಿಸಿದ್ದಾರೆ. ಕೆಲವೊಮ್ಮೆ ಒಂಟಿತನ ಶಿಕ್ಷೆಯಲ್ಲ, ಅದು ದೇವರು ನೀಡುವ ತರಬೇತಿಯಾಗಿದೆ. ಈ ಸಮಯದಲ್ಲಿ ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡಿಕೊಳ್ತಾ ಇದ್ದೀರಿ. ಯಾರು ನಿಜವಾದವರು, ಯಾರು ನಕಲಿಗಳು ಎಂಬುದು ನಿಮಗೆ ಸ್ಪಷ್ಟವಾಗುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಸಂಬಂಧಗಳ ಕ್ಷೇತ್ರದಲ್ಲಿ ಕಾಣಿಸಬಹುದು. ಹಿಂದೆ ನಿಮ್ಮನ್ನು ಬಿಟ್ಟು ಹೋದವರು ಮತ್ತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ನಿಮ್ಮ ಮೌಲ್ಯವನ್ನು ಅರಿಯದವರು ಈಗ ನಿಮ್ಮ ಹತ್ತಿರ ಬರೋದಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ನಿಮ್ಮ ಹೃದಯಕ್ಕಿಂತ ನಿಮ್ಮ ಬುದ್ಧಿಯನ್ನು ಹೆಚ್ಚು ಕೇಳಿ. ಎಲ್ಲರಿಗೂ ಎರಡನೇ ಅವಕಾಶ ನೀಡೋದು ಒಳ್ಳೆಯದು ಅಲ್ಲ. ಕೆಲವರು ಬದಲಾಗ್ತಾರೆ, ಆದರೆ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಮರಳಿ ಬರ್ತಾರೆ. ಆದ್ದರಿಂದ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆಯ ಸಾಧ್ಯತೆಗಳು ಹೆಚ್ಚಿವೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಬರಬಹುದು. ಹೊಸ ಆದಾಯದ ಮಾರ್ಗಗಳು ತೆಗೆದುಕೊಳ್ಬಹುದು. ಮನೆ, ವಾಹನ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಶುಭ ಸುದ್ದಿಗಳನ್ನು ಕೇಳುವ ಸಾಧ್ಯತೆಗಳಿವೆ. ಆದರೆ ಹಣ ಬಂದ ತಕ್ಷಣ ಅದನ್ನು ಎಲ್ಲರಿಗೂ ತಿಳಿಸುವ ತಪ್ಪು ಮಾಡಬೇಡಿ. ನಿಮ್ಮ ಪ್ರಗತಿಯನ್ನು ಮೌನವಾಗಿ ಮುಂದುವರಿಸಿ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆಯೋದಕ್ಕೆ ಒಂದು ಸರಳ ಪರಿಹಾರವನ್ನು ಮಾಡಿ. ಪ್ರತಿದಿನ ಬೆಳಗ್ಗೆ ಅಥವಾ ಮಂಗಳವಾರದಂದು ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಂತರ ಓಂ ಅಂಗರಕಾಯ ನಮಃ ಅಂತ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಸಾಧ್ಯವಾದರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ದರ್ಶನವನ್ನು ಪಡೆಯಿರಿ. ಈ ಪರಿಹಾರ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ಜೀವನದಲ್ಲಿನ ಅಡೆತಡೆಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಕೆಲವು ರಹಸ್ಯ ಅಕ್ಷರಗಳ ಬಗ್ಗೆ ಮಾತನಾಡೋಣ. ಮೊದಲ ಅಕ್ಷರ ಎಸ್. ಈ ಅಕ್ಷರ ಹೊಂದಿರುವ ವ್ಯಕ್ತಿಯೊಂದಿಗೆ ನೀವು ಹಿಂದೆ ಕೆಲವು ಕಹಿ ಅನುಭವಗಳನ್ನು ಅನುಭವಿಸಿರಬಹುದು. ಎರಡನೇ ಅಕ್ಷರ ಆರ್. ಈ ವ್ಯಕ್ತಿಯ ಹೊರಗೆ ಒಳ್ಳೆಯವನಂತೆ ಕಂಡರೂ ಕೂಡ ನಿಮ್ಮ ಪ್ರಗತಿಯನ್ನು ಸಂಪೂರ್ಣವಾಗಿ ಇಷ್ಟಪಡದೇ ಇರಬಹುದು. ಮೂರನೇ ಅಕ್ಷರ ಎಂ. ಈ ಅಕ್ಷರ ಹೊಂದಿರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ದೇವರು ಕಳಿಸಿದ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರುವ ಸಾಧ್ಯತೆ ಹೆಚ್ಚು.
ಎರಡನೇ ಅಕ್ಷರ ಆರ್. ಈ ವ್ಯಕ್ತಿ ಹೊರಗೆ ಒಳ್ಳೆಯನಂತೆ ಕಂಡರೂ ಕೂಡ ನಿಮ್ಮ ಪ್ರಗತಿಯನ್ನು ಸಂಪೂರ್ಣವಾಗಿ ಇಷ್ಟಪಡದೇ ಇರಬಹುದು. ಮೂರನೇ ಅಕ್ಷರ ಎಂ. ಈ ಅಕ್ಷರ ಹೊಂದಿರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ದೇವರು ಗಳಿಸಿದ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರುವ ಸಾಧ್ಯತೆ ಹೆಚ್ಚು. ಅವರು ನಿಮ್ಮ ಯಶಸ್ಸಿಗೆ ಬೆಂಬಲವಾಗಿ ನಿಲ್ಲಬಹುದು. ಈ ವಿಡಿಯೋದಲ್ಲಿ ಹೇಳಿರುವ ಕೆಲವು ವಿಷಯಗಳು ನಿಮ್ಮ ಜೀವನದೊಂದಿಗೆ ಹೊಂದಿಕೆಯಾಗಿವೆ ಅಂತ ನಿಮಗೆ ಅನಿಸಿದರೆ ಕಮೆಂಟಲ್ಲಿ ಜೈ ಸುಬ್ರಹ್ಮಣ್ಯ ಅಂತ ಬರೀರಿ. ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸಂತೋಷ, ಆರೋಗ್ಯ, ಸಮೃದ್ಧಿ ಮತ್ತು ದೈವಿಕ ಆಶೀರ್ವಾದ ಸದಾ ಇರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.